ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆಯ ಪೆಟ್ಟು ಅನ್ನೋ ಹಾಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಂತಹ ಒಬ್ಬ ಸರ್ವಾಧಿಕಾರಿಗೆ ಒಳ್ಳೆಯ ಮಾತಿನಿಂದ ನೀವು ಏನೇ ಹೇಳಿದ್ರು ಅದು ಅವರ ಕಿವಿಯ ಹತ್ರಕ್ಕೂ ಕೂಡ ಸುಳಿಯಲ್ಲ. ಅಂಥವರಿಗೇನಿದ್ರು ದೊಣ್ಣೆಯ ಪ್ರಯೋಗ ಮಾಡಿದಾಗ ಮಾತ್ರ ಅವರು ನಿಮ್ಮ ದಾರಿಗೆ ಬರೋದು. ಈಗ ಅದೇ ರೀತಿ ಜಗತ್ತಿನ ಹುಚ್ಚು ದೊರೆಯಂತೆ ಒಂದೊಂದೇ ದೇಶಗಳ ಮೇಲೆ ದಾಳಿಯನ್ನು ಮಾಡಿ ಕೊನೆಗೆ ಗ್ರೀನ್ಲ್ಯಾಂಡ್ ಅನ್ನು ಕಬಳಿಸಲು ಮುಂದಾಗಿರುವ ಮತ್ತು ಅದನ್ನು ವಿರೋಧಿಸಿದ ದೇಶಗಳ ಮೇಲೆ 10% ಹೆಚ್ಚುವರಿ ಟ್ಯಾಕ್ಸ್ ಅನ್ನು ಘೋಷಣೆ ಮಾಡಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಯುರೋಪಿಯನ್ ದೇಶಗಳು ಅತಿ ದೊಡ್ಡದಾದ ಒಂದು ಗದಾಪ್ರಹಾರವನ್ನು ಮಾಡಿವೆ. ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು. ಯುರೋಪಿನ ದೇಶಗಳ ಮೇಲೆ 10% ಟ್ಯಾಕ್ಸ್ ಅನ್ನು ಘೋಷಣೆ ಮಾಡಿದ್ದ ಅಮೆರಿಕ ದೇಶದ ಮೇಲೆ ಎಲ್ಲ ಯುರೋಪಿಯನ್ ದೇಶಗಳು ಸೇರಿ ಸುಮಾರು $108 ಬಿಲಿಯನ್ ಮೊತ್ತದ ಭಾರೀ ಪ್ರಮಾಣದ ಸುಂಕವನ್ನು ವಿಧಿಸುವುದಾಗಿ ಘೋಷಣೆ ಮಾಡಿವೆ. ಇದಿಷ್ಟೇ ಅಲ್ಲ, ಇದು ಕೇವಲ ವಾರ್ನಿಂಗ್ ಕೊಡೋದಕ್ಕಾಗಿ ಮಾತ್ರ ಇಂಪ್ಲಿಮೆಂಟ್ ಮಾಡಿರೋದು. ಡೊನಾಲ್ಡ್ ಟ್ರಂಪ್ ಅವರು ತನ್ನ ವಿಚಾರವನ್ನು ಬದಲಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಅಮೆರಿಕದ ಮೇಲೆ ಅತ್ಯಂತ ಘಾತಕವಾದ ಬಜೂಕಾ ಅಸ್ತ್ರವನ್ನು ಬಳಕೆ ಮಾಡಿ ಅಮೆರಿಕದ ಆರ್ಥಿಕ ಸ್ಥಿತಿಯನ್ನು ನೆಲಸಮ ಮಾಡುವುದಾಗಿ ಗಂಭೀರವಾದ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿವೆ. ಜಗತ್ತಿನ ಎಲ್ಲ ದೇಶಗಳು ಈಗ ಅಮೆರಿಕದ ಆರ್ಥಿಕತೆಯನ್ನು ನೆಲಸಮ ಮಾಡಬಲ್ಲ ಯುರೋಪಿನ ಈ ಒಂದು ಬಜೂಕಾ ಅಸ್ತ್ರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇವೆ. ಹಾಗಿದ್ರೆ ಏನಿದು ಬಜೂಕಾ ಅಸ್ತ್ರ? ಅದನ್ನು ಬಳಸಿದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಗೆ ಸರಿದಾರಿಗೆ ಬರ್ತಾರೆ? ಇದನ್ನೆಲ್ಲ ನಾನು ನಿಮಗೆ ಸರಳವಾಗಿ ಅರ್ಥ ಆಗುವ ಹಾಗೆ ವಿಸ್ತಾರವಾಗಿ ಹೇಳ್ತೀನಿ ಕೇಳಿ. ಅದಕ್ಕಿಂತ ಮುಂಚೆ ಈ ಬಜೂಕಾ ಅನ್ನೋ ಶಬ್ದದ ಅರ್ಥ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಬಜೂಕಾ ಅಂದರೆ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಇದೊಂದು ಹಳೆ ಕಾಲದ ವೆಪನ್. ಇದನ್ನು ಒಬ್ಬನೇ ಒಬ್ಬ ಸೈನಿಕನೂ ಕೂಡ ತನ್ನ ಹೆಗಲ ಮೇಲೆ ಇಟ್ಕೊಂಡು ಲಾಂಚ್ ಮಾಡ್ಬೋದು. ಇದರಿಂದ ನೀವು ನಿಮ್ಮ ಕಣ್ಣಿಗೆ ಕಾಣುವಷ್ಟು ದೂರ ಇರುವ ಯಾವುದೇ ರೀತಿಯ ಹೆಲಿಕಾಪ್ಟರ್, ಫೈಟರ್ ಜೆಟ್ ಅಥವಾ ಡ್ರೋನ್ಗಳನ್ನು ಕೂಡ ಸುಲಭವಾಗಿ ಹೊಡೆದು ಹಾಕ್ಬೋದು. ನೋಡೋದಕ್ಕೆ ತುಂಬ ಸಿಂಪಲ್ ಮತ್ತು ಅತಿ ಕಡಿಮೆ ವೆಚ್ಚದ ಅಸ್ತ್ರವಾಗಿದ್ದರೂ ಕೂಡ ಇವುಗಳು ನೀಡುವ ರಿಸಲ್ಟ್ ಮಾತ್ರ ಅತ್ಯಂತ ಘಾತಕವಾಗಿರುತ್ತೆ. ಅಫ್ಘಾನಿಸ್ತಾನದಂತಹ ಒಂದು ಸಣ್ಣ ದೇಶವು ಕೂಡ ಇದೇ ವೆಪನ್ಗಳನ್ನು ಬಳಸಿ ಅಮೆರಿಕದಂತಹ ದೇಶದ ಹಲವಾರು ಅಡ್ವಾನ್ಸ್ ಹೆಲಿಕಾಪ್ಟರ್ಗಳನ್ನು ಮತ್ತು ವಿಮಾನಗಳನ್ನು ಹೊಡೆದು ಹಾಕಿತ್ತು. ಇದೇ ಕಾರಣದಿಂದ ಅಮೆರಿಕದ ಪೈಲಟ್ಗಳು ಬಜೂಕದ ಹೆಸರನ್ನು ಕೇಳಿದ್ರೇನೆ ತಮ್ಮ ಹೆಲಿಕಾಪ್ಟರ್ಗಳನ್ನು ನೆಲದ ಮೇಲೆ ಲ್ಯಾಂಡ್ ಮಾಡೋದಕ್ಕೂ ಕೂಡ ಹೆದರ್ತಾ ಇದ್ರು. ಅಂತಹ ಒಂದು ತುಂಬ ಎಫೆಕ್ಟಿವ್ ಅಸ್ತ್ರ ಇದು. ಅದಿರಲಿ ಬಿಡಿ, ಈಗ ಯುರೋಪಿಯನ್ ದೇಶಗಳು ಕೂಡ ಅಮೆರಿಕದ ಮೇಲೆ ಇದೇ ರೀತಿಯ ಬಜೂಕಾ ಅಸ್ತ್ರವನ್ನು ಪ್ರಯೋಗಿಸಲು ಮುಂದಾಗಿವೆ. ಆದರೆ ಇದು ಮಾತ್ರ ಟ್ರೇಡ್ ಬಜೂಕಾ. ಈ ಒಂದು ಟ್ರೇಡ್ ಬಜೂಕಾವನ್ನು ಯುರೋಪಿಯನ್ ದೇಶಗಳು 2021ನೇ ಇಸವಿಯಲ್ಲಿ ಚೀನಾದಂತಹ ದೇಶಗಳು ನಮ್ಮ ದೇಶದ ವಸ್ತುಗಳ ಮೇಲೆ ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದರೆ ಅವರಿಗೆ ಮೂಗುದಾರವನ್ನು ಹಾಕೋದಕ್ಕೋಸ್ಕರ ಜಾರಿಗೆ ತಂದಿದ್ದವು. ಈ ಟ್ರೇಡ್ ಬಜೂಕಾ ಟ್ಯಾಕ್ಸ್ ಜಾರಿಯಾದರೆ ಅಮೆರಿಕ ಯುರೋಪಿಯನ್ ದೇಶಗಳಿಗೆ ತನ್ನ ವಸ್ತುಗಳನ್ನು ಮಾರಾಟ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗುತ್ತೆ. ಯಾಕಂದರೆ ತನ್ನ ದೇಶಗಳಿಗೆ ಇಂಪೋರ್ಟ್ ಆಗುವ ಅಮೆರಿಕದ ವಸ್ತುಗಳ ಮೇಲೆ ಯುರೋಪಿಯನ್ ದೇಶಗಳು ಅವುಗಳ ಮೂಲ ಬೆಲೆಯಷ್ಟೇ ಮೊತ್ತದ ಇಂಪೋರ್ಟ್ ಡ್ಯೂಟಿಯನ್ನು ಕೂಡ ಘೋಷಣೆ ಮಾಡ್ಬೋದು. ಇದಕ್ಕಿಂತಲೂ ದೊಡ್ಡದಾದ ಇನ್ನೊಂದು ಹೊಡೆತ ಏನು ಅಂದರೆ, ಈ ಟ್ರೇಡ್ ಬಜೂಕಾ ಆಕ್ಟಿವೇಟ್ ಆದರೆ ಯುರೋಪಿನ ಟೆಕ್ನಾಲಜಿಯು ಅಮೆರಿಕಕ್ಕೆ ತಲುಪದಂತೆ ಬ್ಯಾನ್ ಮಾಡ್ಬೋದು. ಇದರಿಂದ ಅಮೆರಿಕಕ್ಕೆ ಯಾವ ನಷ್ಟ ಅಂತೀರಾ? ಅಸಲಿಗೆ ಅಮೆರಿಕವು ಕೂಡ ಹಲವಾರು ಟೆಕ್ನಾಲಜಿಗಳಿಗಾಗಿ ಯುರೋಪಿಯನ್ ದೇಶಗಳ ಮೇಲೆ ಡಿಪೆಂಡ್ ಆಗಿದೆ. ಅದರಲ್ಲೂ ಅವರ ಅತ್ಯಾಧುನಿಕ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಆಗಿರುವ F-35 ವಿಮಾನಗಳ ಬಿಡಿಭಾಗಗಳು ಕೂಡ ಯುರೋಪಿನ ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತವೆ. ಅದರಲ್ಲೂ ಪ್ರಮುಖವಾಗಿ F-35 ವಿಮಾನಗಳ ಸೋರ್ಸ್ ಕೋಡ್ ಟೆಕ್ನಾಲಜಿಯನ್ನು ಮ್ಯಾನೇಜ್ ಮಾಡೋದು UK ಅಂದರೆ ಯುನೈಟೆಡ್ ಕಿಂಗ್ಡಮ್ನ BAE ಸಿಸ್ಟಮ್ ಅನ್ನು ಲಂಡನ್ ಬೇಸ್ಡ್ ಕಂಪನಿ. ಅಂದರೆ ಅಮೆರಿಕದ ಮಿಲಿಟರಿ ಕಂಪೋನೆಂಟ್ಗಳ ಮೇಲೂ ಕೂಡ ಯುರೋಪಿನ ದೇಶಗಳ ಬಳಿ ಕಂಟ್ರೋಲ್ ಇದೆ. ನಾಳೆಯ ದಿನ ಯುರೋಪಿಯನ್ ದೇಶಗಳು ಅಮೆರಿಕಕ್ಕೆ ಈ ಒಂದು ಸೋರ್ಸ್ ಕೋಡ್ ಟೆಕ್ನಾಲಜಿಯನ್ನು ನೀಡೋದಕ್ಕೆ ನಿರಾಕರಿಸಿದರೆ ಅಥವಾ ಆ ಸೋರ್ಸ್ ಕೋಡ್ನಲ್ಲಿ ಯಾವುದಾದ್ರೂ ಟೆಕ್ನಿಕಲ್ ಪ್ರಾಬ್ಲಮನ್ನು ತಂದಿಟ್ರೆ ಆಗ ಅಮೆರಿಕ ಬಾಯಿ ಮಾಡಿಕೊಂಡು ಯುರೋಪಿನ ಬಳಿ ಓಡಿ ಬರಬೇಕಾಗುತ್ತೆ. ಯುರೋಪಿನ ಈ ಒಂದು ಎಕಾನಮಿಕ್ ಬಜೂಕಾದ ಇನ್ನೊಂದು ಅತಿ ದೊಡ್ಡ ಹೊಡೆತ ಯಾವುದು ಅಂದರೆ ಅದು ಯುರೋಪಿಯನ್ ದೇಶಗಳು ಅಮೆರಿಕದಲ್ಲಿ ಮಾಡಿರುವ ಅತಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್. ಅಮೆರಿಕದ ಮಾರ್ಕೆಟ್ನಲ್ಲಿ ಯುರೋಪಿಯನ್ ದೇಶಗಳ ಹಣ ಅದೆಷ್ಟು ಮಾತ್ರದಲ್ಲಿ ಇದೆ ಅಂದರೆ $100 ಟ್ರಿಲಿಯನ್ ಉದಾಹರಣೆಗೆ ಯುರೋಪಿನ ಒಂದು ಸಣ್ಣ ದೇಶವಾದ ನಾರ್ವೆ ದೇಶವು ಕೂಡ ಅಮೆರಿಕದಲ್ಲಿ ತನ್ನ $1.2 ಟ್ರಿಲಿಯನ್ ಮೊತ್ತದ ಹಣವನ್ನು ಇನ್ವೆಸ್ಟ್ ಮಾಡಿದೆ. ಹೀಗಿರುವಾಗ ಫ್ರಾನ್ಸ್, ಜರ್ಮನಿ, ಇಟಲಿ ಮುಂತಾದ ದೇಶಗಳ ಇನ್ವೆಸ್ಟ್ಮೆಂಟ್ ಹಣ ಅಮೆರಿಕದ ಶೇರ್ ಮಾರ್ಕೆಟ್ನಲ್ಲಿ ಅದೆಷ್ಟಿರ್ಬೋದು? ಈ ಎಲ್ಲ ದೇಶಗಳು ಒಟ್ಟಾಗಿ ತಮ್ಮ ಇನ್ವೆಸ್ಟ್ಮೆಂಟ್ ಹಣವನ್ನು ಒಂದೇ ಸಲ ವಿತ್ಡ್ರಾ ಮಾಡಿದರೆ ಅಮೆರಿಕ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ನೀವೇ ಒಂದ್ಸಲ ಕಲ್ಪನೆ ಮಾಡಿಕೊಳ್ಳಿ. ಯುರೋಪಿಯನ್ ದೇಶಗಳ ಬಳಿ ಅಗಾಧವಾದ ಶಕ್ತಿ ಇದೆ, ಆದರೆ ಅವರ ಪರಿಸ್ಥಿತಿ ತನ್ನ ಶಕ್ತಿಯನ್ನೇ ಮರೆತು ಹೋಗಿರುವ ಹನುಮಂತನ ಹಾಗಾಗಿದೆ.
ಡೊನಾಲ್ಡ್ ಟ್ರಂಪ್ ಅನ್ನೋ ವ್ಯಕ್ತಿಗೆ ಅಹಂಕಾರ ಬಂದಿರೋದು ಯುರೋಪಿನಲ್ಲಿ ಅವರನ್ನು ಎದುರಿಸುವ ಸರಿಯಾದ ನಾಯಕತ್ವ ಇಲ್ಲದೆ ಇರುವ ಕಾರಣದಿಂದ. ಯುರೋಪಿನ ಪ್ರಮುಖ ರಾಷ್ಟ್ರವಾದ ಫ್ರಾನ್ಸ್ ದೇಶಕ್ಕೆ ಇನ್ನುಳಿದ ಎಲ್ಲ ಯುರೋಪಿಯನ್ ದೇಶಗಳು ಒಗ್ಗಟ್ಟಾಗಿ ಬೆಂಬಲವನ್ನು ನೀಡಿ ಒಂದು ಸಲ ಅಮೆರಿಕದ ಮೇಲೆ ಉಲ್ಟಾ ತೆರಿಗೆಯನ್ನು ಘೋಷಣೆ ಮಾಡಿ ತನ್ನ ಇನ್ವೆಸ್ಟ್ಮೆಂಟ್ ಹಣವನ್ನು ಹಿಂಪಡೆಯುವ ಬೆದರಿಕೆಯನ್ನು ಹಾಕಿದರೆ ಮರುದಿನವೇ ಡೊನಾಲ್ಡ್ ಟ್ರಂಪ್ ಅವರ ಈ ಎಲ್ಲ ರೀತಿಯ ಹುಚ್ಚಾಟಗಳು ತಾನಾಗೇ ನಿಲ್ತವೆ. ಎನಿವೆ, ನನ್ನ ಈ ಎಲ್ಲ ಮಾಹಿತಿಗಳು ನಿಮಗೆ ಅರ್ಥಪೂರ್ಣ ಅಂತ ಅನಿಸಿದರೆ ದಯವಿಟ್ಟು ನಮ್ಮ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಈ ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಯುರೋಪಿಯನ್ ದೇಶಗಳ ಈ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.